ನಮಸ್ಕಾರ. ಬೆಂಗಳೂರಲ್ಲಿ ಬಿಪಿಒ ಉದ್ಯೋಗಿ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ 14 ದಿನಗಳ ಕಾಲ ಪೊಲೀಸರ ವಶಕ್ಕೆ ನೀಡಲಾಗಿದೆ. ಬೆಂಗಳೂರಿನ 3ನೇ ಎಸಿಎಂಎಂ ನ್ಯಾಯಾಲಯ ಈ ಒಂದು ಆದೇಶವನ್ನ ನೀಡಿದೆ. ಅಕ್ಟೋಬರ್ 20ರವರೆಗೆ ಇಬ್ಬರು ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿಯನ್ನ ವಿಧಿಸಲಾಗಿದೆ. 3ನೇ ಎಸಿಎಂಎಂ ಕೋರ್ಟ್ನ ಜಡ್ಜ್ ಮೋಹನ್ ಪ್ರಭು ಈ ಒಂದು ಆದೇಶವನ್ನ ನೀಡಿದ್ದಾರೆ. ಆರೋಪಿಗಳಾದ ಯೋಗೀಶ್ ಮತ್ತು ಸುನಿಲ್ 14 ದಿನಗಳ ಕಾಲ ಪೊಲೀಸರ ವಶದಲ್ಲಿರ್ತಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಬಿಪಿಒ ಉದ್ಯೋಗಿ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನ 3ನೇ ಎಸಿಎಂಎಂ ನ್ಯಾಯಾಲಯ ಆದೇಶವನ್ನ ನೀಡಿದೆ. ಇಬ್ಬರು ಆರೋಪಿಗಳು ಕೂಡ 14 ದಿನಗಳ ಕಾಲ ಪೊಲೀಸರ ವಶಕ್ಕೆ ನೀಡಲಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಲೇ ಬೆಂಗಳೂರಿನಲ್ಲಿ ನಡೆದಂತಹ ಬಿಪಿಒ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3ನೇ ಎಸಿಎಂಎಂ ಕೋರ್ಟ್ನ ಆದೇಶ ಏನಿದೆ? ನವಿತಾ, ನಿಜಕ್ಕೂ ಶನಿವಾರ ರಾತ್ರಿ ಬೆಂಗಳೂರಿನ ಮಡಿವಾಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ನಿನ್ನೆ ಅರೆಸ್ಟ್ ಮಾಡುವಲ್ಲಿ ಮಡಿವಾಳ ಪೊಲೀಸರು ಯಶಸ್ವಿಯಾಗಿದ್ರು. ಅಂದ್ರೆ ಅವರನ್ನ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಅವರು ಏನೋ ಒಂದು ಟಿಟಿಯನ್ನ ಯಾವ ಟಿಟಿಯಲ್ಲಿ ಅವರು ಅತ್ಯಾಚಾರ ಮಾಡಿದ್ರು ಆ ಟಿಟಿ ಸೇರಿದಂತೆ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ಅವ್ರ ಜೊತೆಗೆ ಅವರು ಕೂಡ ತಾವೇ ಆ ಅತ್ಯಾಚಾರವನ್ನು ಮಾಡಿರುವಂತದ್ದು ಅನ್ನುವಂಥದ್ದನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಬ್ಬರು ಆರೋಪಿಗಳನ್ನ ಈಗಾಗಲೇ ಸೆಕ್ಯೂರ್ ಮಾಡಿದಂತಹ ಪೊಲೀಸರು ಅವ್ರನ್ನ ವೈದ್ಯಕೀಯ ತಪಾಸಣೆಗೂ ಕೂಡ ಇವತ್ತು ಬೆಳಿಗ್ಗೆ 11:30 ಸುಮಾರಿಗೆ ಕೋರ್ಮಂಗಲದಲ್ಲಿರುವಂತಹ ಸೇಂಟ್ ಜಾನ್ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ವೈದ್ಯಕೀಯ ತಪಾಸಣೆ ಕೂಡ ಮಾಡಲಾಯಿತು. ಅದಾದ ನಂತರ 3ನೇ ಎಸಿಎಂಎಂ ನ್ಯಾಯಾಲಯದ ಮುಂದೆ ಅಕ್ಯೂಸ್ ಅಂದ್ರೆ ಯಾವುದೇ ಆರೋಪಿಗಳನ್ನ ಅರೆಸ್ಟ್ ಮಾಡಿದ 24 ಗಂಟೆ ಒಳಗೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿನ 3ನೇ ಎಸಿಎಂಎಂ ಕೋರ್ಟ್ನ ನ್ಯಾಯಮೂರ್ತಿ ಮೋಹನ್ ಪ್ರಭು ಅವರ ಮುಂದೆ ಹಾಜರುಪಡಿಸಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಇವರಿಂದ ಇನ್ನಷ್ಟು ಮಾಹಿತಿಗಳನ್ನ ಕಲೆ ಹಾಕಬೇಕಿದೆ. ಸಾಕಷ್ಟು ಈ ಒಂದು ದೊಡ್ಡ ಪ್ರಕರಣ ಆಗಿರೋದ್ರಿಂದ ಇದರಲ್ಲಿ ಇನ್ನಷ್ಟು ಅಂದ್ರೆ ಯುವತಿಯ ಮುಂದೆ ಆರೋಪಿಗಳನ್ನ ಪೆರೇಡ್ ಮಾಡಬೇಕು. ಯುವತಿ ಕೂಡ ಇನ್ನು ಒಪ್ಕೊಳ್ಬೇಕು. ಆರೋಪಿಗಳು ತಾವೇ ಮಾಡಿರುವಂತದ್ದು ಒಪ್ಪಿದ್ರು ಕೂಡ ಯಾರು ಅಂದ್ರೆ ಅತ್ಯಾಚಾರಕ್ಕೆ ಒಳಗಾದಂತ ಯುವತಿ ಕೂಡ ಈಗಾಗಲೇ ಒಪ್ಕೊಳ್ಬೇಕಿದೆ. ಆಕೆ ತನ್ನ ಊರಿಗೆ ಹೋಗಿದ್ದಾರೆ, ವಾಪಸ್ ಬರಬೇಕು, ಐಡೆಂಟಿಫಿಕೇಶನ್ ಪೆರೇಡ್ ಆಗಬೇಕು. ಜೊತೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಅವಶ್ಯಕತೆ ಇರೋದ್ರಿಂದ ಇವರು ತಮ್ಮ ವಶಕ್ಕೆ ಬೇಕು ಅಂತೇಳಿ 14 ದಿನಗಳ ಕಾಲ ಒಂದು ಮನವಿಯನ್ನ ಕೋರ್ಟ್ಗೆ ಮಾಡಿದ್ರು. ಕೋರ್ಟ್ ಕೂಡ 14 ದಿನಗಳ ಪೊಲೀಸ್ ವಶಕ್ಕೆ ನೀಡಿ ಆದೇಶ ಹೊರಡಿಸಿರುವಂತಹದ್ದು. ಈ ಒಂದು ಪ್ರಕರಣ ನಿಜಕ್ಕೂ ಪೊಲೀಸರು ಘಟನೆ ನಡೆದ 2 ದಿನಗಳಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ರು. ಜೊತೆಗೆ ಈ ಮುಂದಿನ ಇಂತಹದೊಂದು ಏಕೆಂದ್ರೆ ಇಡೀ ದೇಶವೇ ಬೆಂಗಳೂರಿನ ಕಡೆ ತಿರುಗಿ ನೋಡುವಂತಹ ಒಂದು ಘೋರ ಪ್ರಕರಣ ನಡೆದಿತ್ತು. ಆ ಸಂಬಂಧಪಟ್ಟಂತೆ ತನಿಖೆ ತುಂಬಾ ಸೂಕ್ಷ್ಮವಾಗಿ ತನಿಖೆ ನಡೆಸಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಇದು ಒಂದು ಪ್ರತಿಯೊಂದು ಚಿಕ್ಕ ಅಂಶಗಳನ್ನು ಕೂಡ ಈ ತನಿಖೆಗೆ ಒಳಪಡಿಸುವ ಅವಶ್ಯಕತೆ ಇರೋದ್ರಿಂದ ಹೆಚ್ಚಿನ ಸಮಯಾವಕಾಶ ನಮಗೆ ಬೇಕು ಅನ್ನುವಂಥ ಮನವಿಯನ್ನ ಕೋರ್ಟ್ ಮುಂದೆ ಮಾಡಿದ್ರು. ಕೋರ್ಟ್ ಅವರ ಮನವಿಯನ್ನ ಪುರಸ್ಕಾರ ಮಾಡಿ 14 ದಿನಗಳ ಕಾಲ ಪೊಲೀಸರ ವಶಕ್ಕೆ ನೀಡಿರುವಂತಹದ್ದು. ಈ ಆರೋಪಿಗಳನ್ನ ಇನ್ನೂ 14 ದಿನಗಳ ಕಾಲ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ನವಿತಾ. ಎಸ್ ರಮೇಶ್, 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿರುವಂತದ್ದು. ಹಾಗಾಗಿ ಈಗ ತನಿಖೆಯ ಹಂತ ಯಾವ ರೀತಿಯಾಗಿರುತ್ತೆ? ಯಾಕಂದ್ರೆ ಈಗಾಗಲೇ ಆ ಒಂದು ಯುವತಿ ಸಾಕಷ್ಟು ಅಸ್ವಸ್ಥಗೊಂಡಿರುವಂತಹ ನಿಟ್ಟಿನಲ್ಲಿ ತನ್ನ ಊರಿಗೆ ಬೇರೆ ಹೋಗಿದ್ದಾಳೆ. ಹಾಗಾಗಿ ಅವಳನ್ನ ಕರೆಸುವಂತಹ ಚಾನ್ಸಸ್ ಇರತ್ತಾ ಅಥವಾ ಅವಳು ಬಂದ ಮೇಲೆನೆ ಈ ಒಂದು ವಿಚಾರಣೆ ಸಾಗತ್ತಾ? ಹೇಗಿರುತ್ತೆ ಪ್ರೋಸೆಸ್? ನವಿತಾ, ನಿಜಕ್ಕೂ ಈ ಪ್ರಕರಣದಲ್ಲಿ ಅಥವಾ ಇವರೇನಾದ್ರೂ ಅಂದ್ರೆ ಮೇಲ್ ಮೂಲಕ ಅಥವಾ ವಾಟ್ಸ್ಆಪ್ ಮೂಲಕ ಇವರ ಫೋಟೋವನ್ನ ಕಳಿಸಿ ಆ ಫೋಟೋನ ಐಡೆಂಟಿಫಿಕೇಶನ್ ಮಾಡಿಸ್ಕೋತಾರೋ ಅಥವಾ ಯುವತಿಯನ್ನೇ ಇಲ್ಲಿ ಕರೆಸ್ಕೊಂಡು ಇವರ ಫೋಟೋವನ್ನ ಇವರನ್ನ ತೋರಿಸಿ ಐಡೆಂಟಿಫಿಕೇಶನ್ ಮಾಡ್ತಾರೋ ಅದು ಪೊಲೀಸರ ತನಿಖಾಧಿಕಾರಿಗೆ ಬಿಟ್ಟ ವಿಚಾರ. ಅಂದ್ರೆ ಇದೇ ಆರೋಪಿಗಳು ತನ್ನ ಮೇಲೆ ಅತ್ಯಾಚಾರ ನಡೆದಿದ್ದು ಅನ್ನುವಂಥದ್ದನ್ನ ಯಾರು ಅತ್ಯಾಚಾರಕ್ಕೆ ಒಳಗಾದಂತ ಯುವತಿಯೇ ಒಪ್ಕೊಳ್ಬೇಕಾಗುತ್ತೆ. ಅಂತ ಅವಶ್ಯಕತೆ ಇರೋದ್ರಿಂದ ಅದು ಮಾಡಬೇಕಾಗಿದೆ. ಅದು ತನಿಖಾಧಿಕಾರಿಗಳು ಯಾವ ಮಾಡ್ತಾರೆ ಗೊತ್ತಿಲ್ಲ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಅವತ್ತು ರಾತ್ರಿ ಎಷ್ಟು ಗಂಟೆಗೆ ಎಲ್ಲಿಂದ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ಲಾಯ್ತು, ಜೊತೆಗೆ ಎಲ್ಲಿ ಅಂದ್ರೆ ಹೊರಗೆ ದೊಂಬಲೂರಿನ ನಿರ್ಜನ ಪ್ರದೇಶವೊಂದರಲ್ಲಿ ಅಂದ್ರೆ ನಿರ್ಮಾಣ ಹಂತದ ಕಟ್ಟಡವೊಂದರಲ್ಲಿ ಈಕೆಯ ಮೇಲೆ ಅತ್ಯಾಚಾರ ನಡೆದಿತ್ತು. ಸುಮಾರು 4 ಗಂಟೆಗಳ ಕಾಲ ತಮ್ಮ ಬಳಿ ಇಟ್ಕೊಂಡಿದ್ದಂತ ಇಬ್ಬರು ಆರೋಪಿಗಳಿದ್ದಾರೆ. ಅವರನ್ನ ಅತ್ಯಾಚಾರ ಮಾಡಿದ್ರು ಅನ್ನುವಂಥದ್ದು. ಆ ಸ್ಥಳಗಳಿಗೆ ಕೂಡ ಪೊಲೀಸರು ಭೇಟಿ ನೀಡಬೇಕಾಗಿದೆ. ಅಲ್ಲಿ ಕೂಡ ಪಂಚನಾಮೆ ಮಾಡಬೇಕಂತಾಗಿರುವಂತದ್ದು. ಒಟ್ಟಾರೆ ಈ ಪ್ರಕರಣದ ಇನ್ನಷ್ಟು ತನಿಖೆ ಪ್ರಕ್ರಿಯೆಗಳು ಸಾಕಷ್ಟು ಇರೋದ್ರಿಂದ ಆ ಎಲ್ಲ ತನಿಖೆ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಪೊಲೀಸರು ಈಗ ಮುಂದಾಗಿರುವಂತಹದ್ದು. ನವಿತಾ. ಎಸ್ ರಮೇಶ್ ಕುಮಾರ್, ಥ್ಯಾಂಕ್ ಯು ನಿಮ್ಮ ಮಾಹಿತಿಗೆ.